2024-25ನೇ ಸಾಲಿನ NMS ಪರೀಕ್ಷೆಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಈಗಾಗಲೇ 3 ಹಂತಗಳಲ್ಲಿ ನಾವು ನೋಡಿದ್ದೀವಿ. 1ರಿಂದ 59ನೇ ಪ್ರಶ್ನೆವರೆಗೂ ಯಾವ ರೀತಿ ನಾವು ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಅಭ್ಯಾಸವನ್ನು ಸಹ ಮಾಡಿದ್ದೀವಿ. ಇದರ ಒಂದು ಪೂರ್ವದಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ NMS ಮತ್ತು NTSC ಅಥವಾ ಇತರೆ GMATಗೆ ಸಂಬಂಧಪಟ್ಟಂಥ ಹಲವಾರು ಪ್ರಶ್ನೆಗಳು ಯಾವ ಒಂದು ಸ್ವರೂಪದಲ್ಲಿರುತ್ತೆ, ಹಂತ ಹಂತವಾಗಿ ಹೇಗೆ ನಾವು ಬಿಡಿಸಬೇಕು, ಹಾಗೆ ನಾವು ಏನೆಲ್ಲ ಕಲಿಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಹಲವಾರು ವಿಡಿಯೋಗಳು ನನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಈ ಒಂದು ಉಳಿದ ಒಂದು ಪ್ರಶ್ನೆಗಳು ಸಹ ತುಂಬ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ 2023-24ನೇ ಸಾಲಿನಲ್ಲಿ ಜನವರಿ ತಿಂಗಳಲ್ಲಿ 2024ರ ಜನವರಿ ತಿಂಗಳಲ್ಲಿ ನಡೆದಿರುವಂಥ ಒಂದು NMS GMAT ಪರೀಕ್ಷೆಯ ಒಂದು ಮುಂದುವರೆದ ಭಾಗವಾಗಿ 4ನೇ ಕಂತಲ್ಲಿ ನಾನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಇಲ್ಲಿ ಸೂಚನೆಗಳನ್ನು ಗಮನಿಸಿ. ಪ್ರಶ್ನೆಗಳು 60ರಿಂದ 62ಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಕೆಳಗಿನ ಪ್ರಶ್ನೆಗಳು ಕೊಟ್ಟಿರುವ ಛೇದನ ಆಕೃತಿಗಳನ್ನು ಆಧರಿಸಿವೆ. ಪ್ರತಿ ಆಕೃತಿಯು ಒಂದು ಗುಂಪನ್ನು ಪ್ರತಿನಿಧಿಸುತ್ತವೆ. ಈ ಸರ್ಕಲ್ ಇದೆ, ಸರ್ಕಲ್ ಒಂದು ಭರತನಾಟ್ಯ, ಆನಂತರ ಒಂದು ಚೌಕಾಕೃತಿ ಇದೆ, ಆಯತಘನ ಇದೆ, ರೆಕ್ಟ್ಯಾಂಗಲ್ ಇದೆ. ರೆಕ್ಟ್ಯಾಂಗಲ್ ಇಂಡಿಕೇಟ್ಸ್ ಕಥಕ್ ಆರ್ಟಿಸ್ಟ್, ಕಥಕಲಿ ನೃತ್ಯ. ಹಾಗೆ ಚೌಕಾಕೃತಿ ರೆಕ್ಟ್ಯಾಂಗಲ್ ಒಂದು ಒಡಿಸ್ಸಾ ಆರ್ಟಿಸ್ಟ್ ಬಗ್ಗೆ ಹೇಳುತ್ತೆ. ಹಾಗೆ ಈ ಒಂದು ಟ್ರಯಾಂಗಲ್ ಯಕ್ಷಗಾನ ಆರ್ಟಿಸ್ಟ್ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಇದನ್ನು 4 ಆಕೃತಿಯ ಛೇದನ ಆಕೃತಿ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ಯಾವ್ಯಾವ ಇದರಲ್ಲಿ ಎಷ್ಟೆಷ್ಟಿದ್ದಾರೆ ಅಂತ ನಾವು ಗಮನಿಸಬೇಕಾಗುತ್ತೆ. ಈಗ ಮುಂದೆ ಪ್ರಶ್ನೆಗಳನ್ನು ನೋಡೋಣ. ಅರವತ್ತನೇ ಪ್ರಶ್ನೆ, ಭರತನಾಟ್ಯವನ್ನು ಮಾತ್ರ ಪ್ರತಿನಿಧಿಸುವ ಕಲಾವಿದರ ಒಟ್ಟು ಸಂಖ್ಯೆ ಎಷ್ಟು ಅಂತ ಇಲ್ಲಿ ತೋರಿಸ್ತಾ ಇದೆ. ಭರತನಾಟ್ಯವನ್ನು ಪ್ರತಿನಿಧಿಸುವಂಥ ಒಂದು ಆರ್ಟಿಸ್ಟ್ ಅಂದಾಗ ಇಲ್ಲಿ ಸರ್ಕಲಲ್ಲಿ ಇರೋಂಥ ಸರ್ಕಲ್ ಇರೋಂಥದ್ದು ಇಲ್ಲಿ 16 ಇದೆ, 12 ಇದೆ, 3 ಇದೆ, 1, 10 ಇದೆ. ಓನ್ಲಿ ಫಾರ್ ದ ಭರತನಾಟ್ಯ ಆರ್ಟಿಸ್ಟ್. ಹೌ ಮೆನಿ ಆರ್ಟಿಸ್ಟ್ ಇನ್ ದ ಟೋಟಲ್ ನಂಬರ್ ಆಫ್ ಓನ್ಲಿ ಭರತನಾಟ್ಯ ಆರ್ಟಿಸ್ಟ್ ಈಸ್. ಇಲ್ಲಿ ಉತ್ತರ ನೋಡೋಣ. 44, 16, 26, 78. ಭರತನಾಟ್ಯವನ್ನು ಮಾತ್ರ ಪ್ರದರ್ಶನ ಕಲೆಯನ್ನು ಹೊಂದಿರೋಂಥ ಒಂದು ಕಲಾವಿದರ ಸಂಖ್ಯೆ 16. ಹಾಗಾಗಿ ನಮ್ಮ ಉತ್ತರ ಬಿ ಆಗಿರ್ತದೆ. ಹಾಗೆ ಒಂದು ಹಾಗೆ ಸಂಖ್ಯೆ 1 ಪ್ರತಿನಿಧಿಸುವುದು ಯಕ್ಷಗಾನ ಕಲಾವಿದರು ಮಾತ್ರ. ಯಕ್ಷಗಾನ, ಭರತನಾಟ್ಯ ಮತ್ತು ಒಡಿಸ್ಸಿ ಕಲಾವಿದರು. ಇಲ್ಲಿ ಚಿತ್ರನ ಆಕೃತಿಯನ್ನು ನೋಡೋಣ. ಇಲ್ಲಿ 1 ಪ್ರತಿನಿಧಿಸೋರು ಯಾರು ಅಂತ. 1 ಅನ್ನೋದು ಒಂದು ಎಲ್ಲ ಆಕೃತಿಯೂ ಒಳಗೊಂಡಿದೆ. ಹಾಗಾಗಿ ಯಕ್ಷಗಾನ ಇರ್ಬೋದು, ಭರತನಾಟ್ಯ ಇರ್ಬೋದು, ಕಥಕಲಿ ಇರ್ಬೋದು, ಅಥವಾ 4 ಪ್ರಕಾರದ ನೃತ್ಯ. ಈ ಎಲ್ಲ ಪ್ರಕಾರದ ನೃತ್ಯದಲ್ಲಿ ಇಲ್ಲಿ 1 ನಾವು ಪ್ರತಿನಿಧಿಸ್ತಾ ಇರೋದ್ರಿಂದ ಉತ್ತರ ನಮಗೆ ಡಿ ಆಗಿರುತ್ತದೆ. ಹಾಗೆ ಮುಂದಿನ ಒಂದು ಪ್ರಶ್ನೆ, ಈ ಆಕೃತಿಗಳನ್ನು ಅವಿಭಾಜ್ಯ ಸಂಖ್ಯೆಗಳನ್ನು ದ್ವಿಗುಣಗೊಳಿಸಿದ ಒಡಿಸ್ಸಿ ಕಲಾವಿದರ ಒಟ್ಟು ಸಂಖ್ಯೆ ಎಷ್ಟು ಅಂತ ಇಲ್ಲಿ ಕೇಳಿದರೆ, ಅವಿಭಾಜ್ಯ ಸಂಖ್ಯೆ ಇಫ್ ಆಲ್ ಪ್ರೈಮ್ ನಂಬರ್ಸ್ ಇನ್ ದ ಫಿಗರ್ ಆರ್ ಡಬಲ್ ದೆನ್ ದ ಟೋಟಲ್ ನಂಬರ್ ಆಫ್ ಒಡಿಸ್ಸಿ ಆರ್ಟಿಸ್ಟ್ ಈಸ್. ಇಲ್ಲಿ ಪ್ರಶ್ನೆ, ಇಲ್ಲಿ ಉತ್ತರ ತಪ್ಪಿದೆ. ಆದರೂ ನಾವು ಪರಿಶೀಲನೆ ಮಾಡೋಣ. ಇಲ್ಲಿ ಪ್ರೈಮ್ ನಂಬರ್ಸ್ ಯಾವುದಿದೆ? 2, 3 ಮತ್ತು 11. 2, 3, 11. 1 ಪ್ರೈಮ್ ನಂಬರ್ ಅಲ್ಲ, ಇವನ್ ನಂಬರ್ ಅಲ್ಲ. ಹಾಗಾಗಿ 2, 3, 11 ಇದಿಷ್ಟನ್ನು ಕೊಡಬೇಕಾದ. ಹಾಗೆ ಇಲ್ಲಿ 13 ಒಂದಿದೆ. ಇದಿಷ್ಟನ್ನು ಕೊಡಿದಾಗ 29 ಆಗುತ್ತೆ. ಇದನ್ನು ಡಬಲ್ ಮಾಡಿದಾಗ 29 2s 58. ಇಲ್ಲಿ ಸಿ ಅನ್ನೋದಿಲ್ಲಿ ನಮಗೆ ಉತ್ತರ ಸಿಕ್ಕಿದೆ. ಅವಿಭಾಜ್ಯ ಸಂಖ್ಯೆಗಳನ್ನೆಲ್ಲ ನಾವು ಕೂಡಿ ಅದನ್ನು ದ್ವಿಗುಣಗೊಳಿಸಿದಾಗ ಕೂಡಿದಾಗ 29 ಆಗುತ್ತೆ. 29 58 ಆಗುತ್ತೆ. ಸಿ ಅನ್ನೋದು ಇಲ್ಲಿನ ಒಂದು ಆಯ್ಕೆ ಆಗಿರ್ತದೆ. ಮುಂದಿನ ಒಂದು ಪ್ರಶ್ನೆ, ಕಂಪ್ಲೀಟ್ ದ ಫಾಲೋಯಿಂಗ್ ಸೀರೀಸ್ ಬೈ ದ ಚೂಸಿಂಗ್ ದ ಕರೆಕ್ಟ್ ಒನ್ ಆಫ್ ದ ಗಿವನ್ ಚಾಯ್ಸ್. ಕೊಟ್ಟಿರೋ ಆಯ್ಕೆಗಳಲ್ಲಿ ಸರಿಯಾದನ್ನು ಆರಿಸಿ ಕೆಳಗಿನ ಶ್ರೇಣಿಯನ್ನು ಪೂರ್ಣಗೊಳಿಸಿ. ಇಲ್ಲಿ ಡಿ ಇದೆ, ಇಲ್ಲಿ GH ಇದೆ, ಇಲ್ಲಿ 1 ಅಕ್ಷರ 2 ಅಕ್ಷರ. here given the 1 letter, 2 letter, 3 letters and 4 letter. And next is 5 letters. Here given the all answers are 5 letters. But
ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ಡಿ ಇದೆ. ಡಿ ಆದಮೇಲೆ 3 ಅಕ್ಷರ ಮುಂದಕ್ಕೆ ಒಂದು ಸರ್ಕಲಲ್ಲಿ 360 ಇರೋದು 60 ಈಕ್ವಲ್ ಪಾರ್ಟನ್ನ ಹೊಂದಿರುತ್ತೆ. 60ಇಂದ 360 ಡಿವೈಡ್ ಮಾಡಿ 6 ಡಿಗ್ರಿ ಬರುತ್ತೆ. 90 ಡಿಗ್ರಿಯಲ್ಲಿ ನಮಗೆ 2 ಪಾಯಿಂಟ್ಸ್ ಮೂವ್ ಆಗೋದ್ರಿಂದ ನಮಗೆ 12 ಪಾಯಿಂಟ್ಸ್ ಬರುತ್ತೆ. 12 ಪಾಯಿಂಟ್ಸ್ ಅಂದರೆ 12 ಪಾಯಿಂಟ್ ಆಫ್ ಇಲ್ಲಿ 2.5 ಪಾಯಿಂಟಲ್ಲಿ ಇದು ಮುಂದೆ ಮೂವ್ ಆಗಿರುತ್ತೆ. ಹಾಗಾಗಿ ನಮಗೆ 90 ಡಿಗ್ರಿಯಲ್ಲಿ 15 ಡಿಗ್ರಿ ಲೆಸ್ ಮಾಡಿದ್ರೆ 75 ಡಿಗ್ರಿ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಕಾಲಕ್ಕೆ ಸಂಬಂಧಪಟ್ಟಂಥ ದಿಸ್ ಕ್ವಶನ್ ಆಸ್ ಬಿಲಾಂಗ್ಸ್ ಟು ಟೈಮ್. ಅಸ್ಯೂಮ್ ದಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಈಸ್ ಅಹೆಡ್ ಆಫ್ ಲಂಡನ್ ಸ್ಟ್ಯಾಂಡರ್ಡ್ ಟೈಮ್ by 4 hours 30 minutes. Is the time in London is 11:40. Then the time in India will be ಭಾರತೀಯ ಪ್ರಮಾಣಿತ ವೇಳೆಯು ಲಂಡನ್ ಪ್ರಮಾಣಿತ ವೇಳೆಗಿಂತ 4 ಗಂಟೆ 30 ನಿಮಿಷ ಮುಂದಿದೆ ಎಂದು ಭಾವಿಸಿ ಲಂಡನ್ನಲ್ಲಿ ಸಮಯವು 11:40 ಆದರೆ PM ಇದೆ. AM ಮತ್ತು PMಗೆ ಏನು ಡಿಫ್ರೆನ್ಸ್ ಅನ್ನೋದು ನಾವು ಈಗಾಗಲೇ ಅಭ್ಯಾಸ ಮಾಡಿರಬೇಕು. ಈ ಅಭ್ಯಾಸದ ಒಂದು ಸರಣಿ ಪಟ ನಿಮ್ಮ ಒಂದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಭ್ಯ ಇದೆ, ಅದನ್ನು ಪರಿಶೀಲನೆ ಮಾಡಿ. 11:40 PM ಮಧ್ಯಾಹ್ನ 12 ಗಂಟೆ ನಂತರ ರಾತ್ರಿ 11:59 ಬರೋ ಅಂಥದ್ದು PM ಆಗಿರುತ್ತೆ. ಹಾಗೆ ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ 11 ಗಂಟೆ 59 ನಿಮಿಷದವರೆಗೂ AM ಆಗಿರುತ್ತೆ. ಆಂಟಿ ಮೆರಿಡಿಯನ್ ಮತ್ತು ಪೋಸ್ಟ್ ಮೆರಿಡಿಯನ್, ಇದರ ಬಗ್ಗೆ ನಮಗೆ ಕಾನ್ಸೆಪ್ಟ್ ಇರಬೇಕಾಗುತ್ತೆ. ಇಲ್ಲಿ 4 ಉತ್ತರಗಳಿದೆ. 11:40ಕ್ಕೆ 4:30 ನಿಮಿಷ ಹಿಂದಿದೆ, ಭಾರತದ ಸಮಯ ಮುಂದಿದೆ. ಹಾಗಾಗಿ ಈಗ 11:40 PM ಆಗಿದೆ. ಲಂಡನ್ನಲ್ಲಿ 11:40 ಆದರೆ ಭಾರತದಲ್ಲಿ ಎಷ್ಟೊಂದು 4 ಗಂಟೆ 30 ನಿಮಿಷ ಮುಂದೆ ಇರುತ್ತೆ. ಇವೆರಡನ್ನು ಕೊಡಿದಾಗ 15 ಗಂಟೆ 70 ನಿಮಿಷ. ಈ 70 ನಿಮಿಷ ಅನ್ನೋದು 60 ನಿಮಿಷಕ್ಕೆ 1 ಗಂಟೆ ಆದರೆ 15 + 1 16 ಗಂಟೆ ಆಗಿರುತ್ತೆ. ಇನ್ನು ಉಳಿದಿರೋದು 10 ನಿಮಿಷ. 16 ಗಂಟೆ 10 ನಿಮಿಷ ಅಂದರೆ ನಮ್ಮ ಇದು ರೈಲ್ವೆ ಟೈಮ್ ಆಯಿತು. ನಮ್ಮ ಇಂಡಿಯನ್ ಟೈಮು ಗಡಿಯಾರದ ಸಮಯ ಮತ್ತು ರೈಲ್ವೆ ಸಮಯ, ಇದ್ರ ಬಗ್ಗೆ ಸಹ ನಮ್ಗೆ ಗೊತ್ತಿರಬೇಕು. ಕಾಲದ ಗಣನೆಯಲ್ಲಿ ಗಡಿಯಾರದ ಸಮಯ, ರೈಲ್ವೆ ಸಮಯ, AM ಅಂದ್ರೇನು, PM ಅಂದ್ರೇನು, ವಾರದ ಗಣನೆ ಯಾವ ರೀತಿ ಮಾಡಬೇಕು, ಇದೆಲ್ಲವೂ ಸಹ ಕಾಲದ ಗಣನೆ ಪಾಠದಲ್ಲಿ ನಿಮಗೆ ಪೂರ್ಣವಾದ ಒಂದು ಪರಿಚಯ ಅಲ್ಲಿದೆ. ಅದನ್ನು ನೀವು ವೀಕ್ಷಣೆ ಮಾಡಿದರೆ ಇಂಥ ಒಂದು ಪ್ರಶ್ನೆಗೆ ನೀವು ಉತ್ತರನ ಹೇಳ್ಬೋದು. ಹಾಗಾಗಿ 16 ಗಂಟೆ 10 ನಿಮಿಷ ಇದು ರೈಲ್ವೆ ಸಮಯ ಇದೆ. ಇಲ್ಲಿ ರೈಲ್ವೆ ಸಮಯ ಕೊಟ್ಟಿದ್ರೆ ನಾವು 16 ಗಂಟೆ 10 ನಿಮಿಷ ಅನ್ನೋದೇ ಕೊಟ್ಟಿದ್ರೆ ಮೆನ್ಷನ್ ಮಾಡುತ್ತೆ. ಇಲ್ಲಿ AM PM ಕೊಟ್ಟಿರೋದ್ರಿಂದ ಕ್ಲಾಕ್ ಟೈಮ್ ಕೊಟ್ಟಿರೋದ್ರಿಂದ 4 ಗಂಟೆ 10 ನಿಮಿಷ ಆಗಿರುತ್ತದೆ. ನೆಕ್ಸ್ಟ್, ಗಡಿಯಾರದಲ್ಲಿ 5 ರಿಂದ 7 ಗಂಟೆವರೆಗೆ ಎಷ್ಟು ಬಾರಿ ಮುಳ್ಳುಗಳು ಮತ್ತು ನಿಮಿಷದ ಮುಳ್ಳುಗಳು ನಡುವಿನ ಕೋನ 180 ಡಿಗ್ರಿ ಇರುತ್ತೆ. 5, 6, 7 3 ಟೈಮ್ಸ್. ಒಂದು ಕ್ಲಾಕಲ್ಲಿ ನೋಡಿ 5, 6, 7 ಇಲ್ಲಿ 180 ಡಿಗ್ರಿ ಏರ್ಪಡೋದ್ರಿಂದ 3 ಬಾರಿ ಅಂತ ನಾವು ಹೇಳಬಹುದು. ಈ ಪ್ರಶ್ನೆ ಅತ್ಯಂತ ಸರಳವಾದಂಥ ಒಂದು ಪ್ರಶ್ನೆ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಿ. ಇಪ್ಪತ್ತು ವರ್ಷಗಳಿಂದ ನನ್ನ ವಯಸ್ಸು ಈಗಿನ ನನ್ನ ವಯಸ್ಸಿನ 1/3 ಭಾಗವಾಗಿತ್ತು. ಹಾಗಾದರೆ ನನ್ನ ಈಗಿನ ವಯಸ್ಸು ಎಷ್ಟು? 20 years ago ಮೈ ಏಜ್ ವಾಸ್ 1/3 ಆಫ್ ಮೈ ಪ್ರೆಸೆಂಟ್ ಏಜ್. ಅಂದರೆ 20 ವರ್ಷಗಳ ಹಿಂದೆ ಈಗಿನ ನನ್ನ ವಯಸ್ಸಿಗೆ ಕಂಪೇರ್ ಮಾಡಿದ್ರೆ 1/3 ಆಗುತ್ತದೆ. ಮೈ ಪ್ರೆಸೆಂಟ್ ಏಜ್ ಈಸ್ ಇಯರ್. ಎಷ್ಟು ವರ್ಷ ಆಗಿದೆ ಅಂತ ನೋಡಬೇಕು. ಇಲ್ಲಿ ಉತ್ತರ 30 ವರ್ಷಗಳಿರ್ತದೆ. ಅಂದರೆ 20 ವರ್ಷಗಳ ಹಿಂದೆ ಇಲ್ಲಿ ಕೊಟ್ಟಿರೋಂಥ ಆನ್ಸರೇ ನಾವು ಹುಡುಕಬೇಕು. ಹುಡುಕಿದಾಗ ಇಲ್ಲಿ ಸಿ ಆಯ್ಕೆ ನಮಗೆ ಸರಿಯಾದಂಥ ಆಯ್ಕೆ ಅನಿಸುತ್ತೆ. 30 ವರ್ಷ ಈಗ ಅಟ್ ಪ್ರೆಸೆಂಟ್ 30 ಅಂದಾಗ 20 ವರ್ಷಗಳಿಂದ ನನಗೆ 10 ವರ್ಷ ಆಗಿತ್ತು. ಅಂದರೆ ಈಗ 10 ಹಿಂದೆ 20 ವರ್ಷ 10 ವರ್ಷ ಆಗಿತ್ತು. ಈಗ 20 ವರ್ಷದ ನಂತರ 30 ಆಗಿದೆ. ಇವೆರಡರ ಅನುಪಾತ 1:3 ಆಗಿರುತ್ತೆ. ಹಾಗೆ ಫಾರ್ ಎಕ್ಸಾಂಪಲ್ 60 ತಗೊಂಡ್ರೆ 20 ವರ್ಷಗಳು 40 ಆಗಿರುತ್ತೆ. 20 ವರ್ಷಗಳಿಂದ 40 ವರ್ಷ ಆಯಿತು. ಹಾಗಿದ್ರೆ ಅದರ 3 ಪಟ್ಟು ಅಂತ 120 ಆಗುತ್ತೆ. ಹಾಗಾಗಿ 120 ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಸರಿಯಾದಂಥ ಉತ್ತರ ಸಿ ಆಯ್ಕೆ ನಮಗೆ ಸರಿಯಾದಂಥ ಉತ್ತರ ಆಗುತ್ತೆ. ಈ ಒಂದು ತರಗತಿಯಲ್ಲಿ 60ನೇ ಪ್ರಶ್ನೆಯಿಂದ 75ನೇ ಪ್ರಶ್ನೆವರೆಗೂ ಹೇಗೆ ನಾವು ಬಿಡಿಸಬೇಕು ಅನ್ನೋದ್ರ ಬಗ್ಗೆ ನಾವು ಅಭ್ಯಾಸ ಮಾಡಿದ್ವಿ. ಮುಂದಿನ ಒಂದು ತರಗತಿಯಲ್ಲಿ 76ನೇ ಪ್ರಶ್ನೆಯಿಂದ 90ನೇ ಪ್ರಶ್ನೆವರೆಗೂ ಯಾವ ರೀತಿ ನಾವು ಬಿಡಿಸಬೇಕು ಸರಳವಾಗಿ ಅನ್ನೋದ್ರ ಬಗ್ಗೆ
ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗಳನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಮಲ್ಲಿಕಾರ್ಜುನ ಮಾಡುವಂಥ ವಂದನೆಗಳು.